MSILದು ಪ್ರಾವಿಷನಲ್ ಲಿಸ್ಟ್ ಬಿಡಬೇಕಾಯ್ತು. 72 ಪೋಸ್ಟ್ ಇತ್ತು. ಇವತ್ತು ಬೆಳಗ್ಗೆ MB ಪಾಟೀಲ್ ಸರ್ನ ಭೇಟಿ ಮಾಡಿ ಅವ್ರ ಕಡೆಯಿಂದ MSIL MD ಮನೋಜ್ ಸರ್ಗೆ ಫೋನ್ ಮಾಡಿಸಿ ಮತ್ತೆ ಮನೋಜ್ ಸರ್ಗೆ ನಾವು MS ಬಿಲ್ಡಿಂಗ್ ಅಲ್ಲಿ ಮೀಟ್ ಮಾಡಿದ್ವಿ. ಅವರು ಈ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ ಲಿಸ್ಟ್ ಒಳಗಡೆ, ಏನಂದ್ರೆ 1:3 ಲಿಸ್ಟ್ ಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಪ್ರಾವಿಷನಲ್ ಲಿಸ್ಟ್ ಬರಬೇಕು. ಅದ್ರ ಬಗ್ಗೆ ಆ ಒಂದು ಸಣ್ಣ ಪುಟ್ಟ ಇಶ್ಯೂಸ್ನ ಬೋರ್ಡ್ ಮೀಟಿಂಗ್ ಇರುತ್ತೆ ಸೆಪ್ಟೆಂಬರ್ ಸೆಕೆಂಡ್ ವೀಕು. ಆ ಒಂದು ಇಶ್ಯೂಸ್ ಕ್ಲಿಯರ್ ಮಾಡಿಕೊಂಡು ಮೇ ಬಿ ಅವತ್ತೇ ಇಲ್ಲ ವಿತಿನ್ 1 or 2 ಡೇಸು ಅಂದರೆ ಸೆಪ್ಟೆಂಬರ್ ಸೆಕೆಂಡ್ ವೀಕು ಒಳಗಡೆ ಲಿಸ್ಟ್ ಪ್ರಾವಿಷನಲ್ ಲಿಸ್ಟ್ ಬರುತ್ತೆ. 72 ಜನ ಏನು ಸೆಲೆಕ್ಟ್ ಆಗಿದ್ರ ಅಷ್ಟು ಜನಕ್ಕೆ ಒಳ್ಳೇದಾಗಲಿ. ಮತ್ತು ಅದಾದಮೇಲೆ ಇನ್ನು ಹೊಸ ಅಂದರೆ ಕ್ಯಾಂಡಿಡೇಟ್ಸ್ ಓದ್ತಾ ಇರೋರು MSIಲಿಂದ 125 ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದ್ದಾರೆ. ಅದು ಕೂಡ ಅಪ್ರೂವಲ್ ಆಗಿ ನೋಟಿಫಿಕೇಶನ್ ಆಗುತ್ತೆ, ಹೊಸ ನೋಟಿಫಿಕೇಶನ್ ಆಗುತ್ತೆ MSIಲಿಂದ 125 ಪೋಸ್ಟು. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಈ ಒಂದು ಎಕ್ಸಾಮ್ಸ್ ಅಷ್ಟೇ ಒಂದು KE ಕೊಡೋ ಥರ ನಾವು ಮನವಿ ಮಾಡ್ಕೊತೀನಿ. KEಯಿಂದನೇ ಎಕ್ಸಾಮ್ಸ್ ಆಗಬೇಕು. ಒಂದು ಪ್ರಾಮಾಣಿಕವಾಗಿ ಎಲ್ಲರಿಗೂ ಜಾಬ್ ಸಿಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ಕಾರ.